ಇಲ್ಲಿ ನಾನು ಸ್ವಲ್ಪ ಬಿಗ್ ಸೈಜ್ ಬೋನ ಹೇಗೆ ನಾವು ಮಾರ್ಕ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಯೂಶ್ವಲ್ ಆಗಿ ಫ್ರಾಕ್ಗಳಿಗೆ, ಮ್ಯಾಕ್ಸಿಗಳಿಗೆ ಬ್ಯಾಕ್ ಸೈಡಲ್ಲಿ ಫಿಕ್ಸ್ ಮಾಡೋ ಬೋ. ಇದು ನಾಟ್ ಹಾಕೋದಲ್ಲ, ಫಿಕ್ಸ್ ಆಗಿ ಹೇಗೆ ನಾವು ಇಲ್ಲಿ ಬೋ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಇಲ್ಲಿ ರೆಕ್ಟ್ಯಾಂಗಲಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ತೊಗೊಂಡಿದ್ದೀನಿ. ನಮಗೆ ಸೈಜ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೇಕು, ಅಂದರೆ ರೆಕ್ಟ್ಯಾಂಗಲ್ನಲ್ಲಿ ನಾವು ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಹ್ಯಾಂಗಿಂಗ್ ಬರೋ ಈ ಬೋನ ನಾನು ಇಲ್ಲಿ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 15 to 18 ಇಂಚಸ್ ಲೆಂತಲ್ಲಿ, ವಿಡ್ತ್ ನಮಗೆ ಎಷ್ಟು ಲೂಸ್ ಬೇಕೋ ಅಷ್ಟು ನಾವು ಇಲ್ಲಿ ಕ್ರಾಸ್ ಆಗಿ ಇಟ್ಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಕ್ರಾಸ್ ಪೀಸಲ್ಲೇ ಈ ಬೋ ಬರೋದು ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ನಾನು ಈ ಶೇಪಲ್ಲಿ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಇದಕ್ಕೆ ಅಳತೆ ಏನಿಲ್ಲ, ಲೆಂತ್ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ವಿಡ್ತ್ ನಮಗೆ ಅಂದರೆ ಲೆಂತಿಗೆ ತಕ್ಕಂಗೆ ವಿಡ್ತ್ ಇಟ್ಕೊಂಡು ಈ ರೀತಿ ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಕೆಳಗಡೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟೇ, ಇದು ಈ ರೀತಿ ಕಟ್ ಮಾಡಿಕೊಂಡು ಇದು ಒಳಗಡೆ ನಾವು ಕ್ಯಾನ್ವಾಸ್ ಹಾಕ್ಕೊಳ್ಬೇಕು. ತೆಳು ಕ್ಯಾನ್ವಾಸ್ ಹಾಕ್ಕೊಂಡು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೊಲಿದು ತಿರುಗಿಸಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಹೊಲಿದು ತಿರುಗಿಸಿ ಇಟ್ಕೊಳ್ಬೇಕು. ಸ್ವಲ್ಪ ಕ್ಯಾನ್ವಾಸ್ ಇರೋದ್ರಿಂದ ತಿರುಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ನಾನಿಲ್ಲಿ ಎಲ್ಲ ಹೊಲಿದು ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಹೋಲ್ ಇರೋದ್ರಿಂದ ತಿರುಗಿಸ್ಕೊಳ್ಳೋಕ್ಕೆ ಹೋಲ್ ಇರುತ್ತಲ್ಲ, ಅದನ್ನು ಬ್ಯಾಕ್ ಸೈಡಲ್ಲಿ ನಾನಿಲ್ಲಿ ಕ್ಲೋಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆಯಿತು. ಇಲ್ಲಿ ನಾನು ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ದಪ್ಪ ದಾರ ಪೋಣಿಸ್ಕೊಂಡು ಇಲ್ಲಿ ಸೆಂಟ್ರಲ್ಲಿ ಜಸ್ಟ್ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡ್ರೆ ಅದು ಸ್ವಲ್ಪ ಎಳೆದ್ರೆ ಸ್ವಲ್ಪ ಫ್ರಿಲ್ಸ್ ಬರುತ್ತೆ. ಅಂದರೆ ಸೆಂಟರಲ್ಲಿ ಬೋ ಥರ ಇಲ್ಲಿ ನಮಗೆ ಶೇಪ್ ಬರುತ್ತೆ. ಇಲ್ಲಿ ನೋಡಿ ನಾನು ಎಳೆದು ಇಟ್ಕೊಂಡು ಸುತ್ತಲೂ ಚೆನ್ನಾಗಿ ಗಟ್ಟಿಯಾಗಿ ಒಂದೆರಡು ರೋನ ಎಳೆದು ಇಟ್ಕೊಂಡು ಇಲ್ಲಿ ನಾಟ್ ಹಾಕ್ಕೊಳ್ತೀನಿ. ಇಷ್ಟೇ, ಇದು ದೊಡ್ಡ ಸೈಜ್ ಬೋನ ಮೇಯ್ನ್. ಇಲ್ಲಿ ಡಬಲ್ ಬೋ ಬರುತ್ತೆ. ಇಲ್ಲಿ ಫಸ್ಟ್ ಸೈಜಲ್ಲಿ ದೊಡ್ಡ ಸೈಜು, ಇದನ್ನು ನಾನು ನಾಟ್ ಹಾಕಿ ಸಪ್ರೇಟಾಗಿ ತಗೊಳ್ತೀನಿ. ಇದು ಸೆಕೆಂಡ್ ಸೈಜು. ಇದು ಕೂಡ ಅಷ್ಟೇ, ನಮಗೆ ಎಷ್ಟು ಇಂಚು ಅಗಲ, ಎಷ್ಟು ಇಂಚು ಲೆಂತ್ ವೈಸಲ್ಲಿ ನಮಗೆ ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಬೇಕು. ಸೈಡಿಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ತಿರುಗಿಸಿ ರೆಡಿ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ನಾವು ನಾಟ್ ಹಾಕ್ಕೊಂಡು ತಗೊಂಡ್ರೆ ಈ ರೀತಿ ಬೋ ಬರುತ್ತೆ. ಇದು ಹ್ಯಾಂಡ್ ಸ್ಟಿಚ್ ಸ್ವಲ್ಪ ಜಾಸ್ತಿ ಬರುತ್ತೆ, ಹ್ಯಾಂಡ್ ವರ್ಕು. ಇಲ್ಲಿ ನೋಡಿ ಈ ರೀತಿ ನಾನು ಶೇಪಲ್ಲಿ ತೆಗೆದಿಟ್ಕೊಳ್ತೀನಿ. ಇಲ್ಲಿ ಒಳಗಡೆ ಕ್ಯಾನ್ವಾಸ್ ಹಾಕಿರೋದ್ರಿಂದ ಸ್ಟಿಫಾಗಿ ಇರುತ್ತೆ. ಇದು ಫಿಕ್ಸ್ ಬೋ, ನಾಟ್ ಹಾಕೋದಲ್ಲ. ಇಲ್ಲಿ ಬ್ಯಾಕ್ ಸೈಡಿಗೆ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎರಡು ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ರೆಡಿ ಮಾಡಿಕೊಂಡು ಇದಕ್ಕೊಂದಕ್ಕೊಂದು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಎಲ್ಲನೂ ನಾವು ಹ್ಯಾಂಡ್ ಸ್ಟಿಚ್ಚಲ್ಲೇ ನಾವು ಮಾಡ್ಕೊಳ್ಬೇಕಾಗಿ ಬರುತ್ತೆ. ಇದು ಕ್ಯಾನ್ವಾಸ್ ಹಾಕೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಟೈಟಾಗಿರುತ್ತೆ. ನಾವು ಸ್ವಲ್ಪ ನೋಡಿಕೊಂಡು ಇಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಒಂದು 2 ನಾಟ್ ಹಾಕಿದ್ರೆ ಸಾಕು, ಕುತ್ಕೊಂಡ್ಬಿಡುತ್ತೆ. 2-3 ನಾಟ್ ಹಾಕ್ಕೊಂಡು ಇಲ್ಲಿ ತಗೊಳ್ಬೇಕು. ಇದಕ್ಕೊಂದು 1 ಇಂಚು ಅಥವಾ 1/2 ಇಂಚು ಒಂದು ಪೈಪಿಂಗ್ ಥರ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇದನ್ನು ಇಲ್ಲಿ ನಾನು ಫಸ್ಟಿಗೆ ಈ 2 ಬೋಗೆ ನಾನು ಇದನ್ನು ಫಿಕ್ಸ್ ಮಾಡ್ಕೊತೀನಿ. ಇದು ಸೆಂಟರ್ ಇಲ್ಲಿ ಜಾಯಿಂಟ್ ಮಾಡೋ ಇದನ್ನು ಸಹಿತ ನಾನು ನಾಟ್ ಹಾಕಿ ತಗೊಳ್ತೀನಿ. ಟೈಟಾಗಿ ಇದನ್ನು ನಾನು ನಾಟ್ ಹಾಕಿ ತಗೊಳ್ಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಶೇಕಾಗಿ ಲೂಸ್ ಆಗಿಬಿಡುತ್ತೆ. ಟೈಟಾಗಿ ಇಲ್ಲಿ ನಾವು ಎರಡನ್ನೂ ಜೋಡಿಸ್ಕೊಂಡು ನಾಟ್ ಹಾಕಿ ತಗೊಂಡು ಇಲ್ಲಿ ನಾನು ಕಟ್ ಮಾಡಿ ತಗೊಳ್ತೀನಿ. ಈಗ ಕೆಳಗಡೆ ಬೋನು ಅಷ್ಟೇ, ಇದನ್ನು ನಾನು ಕ್ಯಾನ್ವಾಸ್ ಹಾಕಿ ತಿರುಗಿಸಿ ಇಟ್ಕೊಂಡಿದ್ದೀನಿ. ಹಾಕಿ ಎಲ್ಲ ಅಯನ್ ಮಾಡಿ ನೀಟಾಗಿ ಸ್ಟಾರ್ಟಿಂಗಲ್ಲೇ ಅಯನ್ ಮಾಡಿ ಇಟ್ಕೊಂಡ್ರೆ ನಮಗೆ ಆಮೇಲೆ ಅಯನ್ ಮಾಡೋಕ್ಕೆ ಬರೋದಿಲ್ಲ. ಈಗಲೇ ನೀಟಾಗಿ ತೆಗೆದು ಇಟ್ಕೊಳ್ಬೇಕು ಅಯನ್ ಮಾಡಿ. ಇದು ಮೇಲಿನ ಭಾಗ ಆಯಿತು. ಈಗ ಕೆಳಗಿನ ಭಾಗ ನಾನು ಮಿಷಿನಲ್ಲೇ ಮೇಲ್ಗಡೆ 2 ಸೇರಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡಲ್ಲಿ ಫಿಕ್ಸ್ ಮಾಡಿದ್ರೆ ಸಾಕು ಅಷ್ಟೇ. ಇದು ಸಹಿತ ಹ್ಯಾಂಡ್ ಸ್ಟಿಚ್ಚಲ್ಲೇ ನಾವಿಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಫಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನೋಡಿ ನಾನು ಇದು ಹ್ಯಾಂಡ್ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ದೊಡ್ಡ ಸೈಜ್ ಫ್ರಾಕಿಗೆ ಅಥವಾ ಮ್ಯಾಕ್ಸಿಗೆ ಇಲ್ಲಿ ಬ್ಯಾಕ್ ಸೈಡ್ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಒಳಗಡೆ ಕ್ಯಾನ್ವಾಸ್ ಹಾಕಿದ್ರೆ ಸ್ಟಿಫ್ ಆಗಿರುತ್ತೆ. ಇಲ್ಲಿ ನಾನು ಸ್ಟಿಚ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ತೀನಿ.
ಇದು ಇಷ್ಟೇ. ಈ ಬೋ ನಮ್ಮ ಇಷ್ಟಕ್ಕೊಂದು ರೆಡಿ ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಸೈಡ್ನ ಇಲ್ಲಿ ಒಂದು ಹುಕ್ ಅಥವಾ ನಾವು ಪ್ರೆಸ್ ಬಟನ್ ಹಾಕಿ ಇಲ್ಲಿ ನಾವು ಫಿಕ್ಸ್ ಮಾಡಿದ್ರೆ ಆಯಿತು. ಇದು ಫಿಕ್ಸಿಂಗ್ ಬೋ. ಇಲ್ಲಿ ನೋಡಿ ಆಯಿತು, ರೆಡಿ. ಈ ಶೇಪಲ್ಲಿ ಬರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಈ ಶೇಪಲ್ಲಿ ಬರುತ್ತೆ. ಇದನ್ನು ನಾನೊಂದು ಮ್ಯಾಕ್ಸಿ ಹೊಲಿದಿದ್ದೀನಿ, ಅದಕ್ಕೆ ನಾನು ಬ್ಯಾಕ್ ಸೈಡಲ್ಲಿ ಇದು ಬ್ಯಾಕ್ ಸೈಡ್, ಇದು ಮ್ಯಾಕ್ಸಿ ಇದೆ. ಇಲ್ಲಿ ನೋಡಿ ಬ್ಯಾಕ್ಸ್ ಸೆಂಟ್ರಲ್ಲಿ ಇಲ್ಲಿ ನಾನೊಂದು ಹುಕ್ ಹಾಕ್ಕೊಂಡು ಇಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ. ಆ ಕಡೆ ಈ ಕಡೆ ಪ್ರೆಸ್ ಬಟನ್ ಹಾಕಿ ಅದನ್ನು ಫಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇಷ್ಟೇ ಇದು. ನಾನು ಹೊಲಿದಿರೋ ಈ ಮೆಥಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.